ಹಾಯ್, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ಬ್ಲಾಗ್. ಕಂಗ್ರ್ಯಾಚುಲೇಷನ್ ಬ್ರದರ್. ಇವತ್ತು ನಮಗೆ ಎಕ್ಸಾಮ್ ಇದ್ದು ಅಂತೇಳಿ ನಾವು ಪಟ ಎದ್ದು ರೆಡಿಯಾಗಿ ನಾವು ಹೊಂಟು ಎಕ್ಸಾಮ್ ಹಾಲ್ ಕಡೆ. ಎಕ್ಸಾಮ್ ಬರಿಬೇಕಂತ ಫುಲ್ ಪ್ರಿಪೇರ್ಡ್ ಆಗಿ ಹೊಂಟಿದ್ವಿ ಇವತ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ. ಈಗ ನಾವು ಕೆಳಗೆ ಬಂದ ಕನ್ನಡಿ ನಾವು ನೋಡ್ಕೊಂಡ ನಮ್ಮನ್ನ ಕನ್ನಡಿ ನೋಡ್ಕೊಂಡ ನಾವು ಹೊಂಟಿವಿ ಕಾಲೇಜ್ ಕಡೆ. ನೋಡ್ಕೊಂತ ಆಲ್ರೆಡಿ ಬಸ್ ಬಂದ್ ನಿಂತೈತ್ರಿ. ನಾವು ಬಸ್ದಾಗ ಹೊಂಟಿವಿ ಕಾಲೇಜ್ ಕಡೆ. ಈಗ ಕಾಲೇಜಿಗೆ ಬಂದ್ರೆ ಈಗ ಫೋನ್ ಬಿಡಾಕ್ ರೆಡಿ ಇಲ್ಲ ಅಂತಂತೂ ಸಾಹಸ ಮಾಡಿ ಮೇಲೆ ಬಂದಿವ್ರಿ. ಈಗ ನಾವು ಹೊಂಟಿವಿ ಎಕ್ಸಾಮ್ ಹಾಲಿನ ಕಡೆ. ಎಕ್ಸಾಮ್ ಮುಗಿಸಿ ನಾವು ಹೊಂಟಿವಿ ವಾಪಸ್ ಹಾಸ್ಟೆಲ್ ಕಡೆ. ಕಾಲೇಜಿಂದ ಬಂದ ಇಲ್ಲಿ ಸಿದ್ದು ಒಬ್ಬ ಹಾಡ ಅನ್ಕೊಂಡ್ ಕೂತಿದ್ದ. ಬರ್ರಿ ಏನ್ ಹಾಡತ್ತಂತ ಕೇಳಿದ್ರು. ಎಕ್ಸಾಮ್ ಹೆಂಗ್ ಬರ್ದಿ? ಎಕ್ಸಾಮ್ ತಗೊಳಕ್ ಹೋಗಿಲ್ಲ, ಎಕ್ಸಾಮ್ ಎಲ್ಲ ತಗೊಂಬಂತೀನಿ. ಬರೀ ಇಂಥದೆಯ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಈಗ ಮೆಸ್ಸಿಗೆ. ಸ್ವಲ್ಪ ಪೇಟ್ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತ ಎಲ್ಲ ಮುಗಿಸ್ಕೊಂಡು ಮತ್ತೆ ಮ್ಯಾಗ್ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಇವರು ಬಂದ ಚಾಲೂ ಮಾಡಿದ್ರು ನೋಡ್ರಪ್ಪ. ಏನೋ ಆಯ್ತಂತೇಳಿ ಸಿದ್ದು ಬಂದ ಕರೆದ, ಹೋಗುನ್ ಬರ್ರಿ ಸಾವಕಾಸ ಏನಾಗೈತೆ ಅಂತೇಳಿ ನೋಡೋನು. ಸಾವಕಾಸ ಹೋಗೋಣ ಅಂದ್ರೆ ನಮ್ಮ ವಿಷ್ಣು ನೋಡಿದ್ರೆ ಹಿಂಗೆ ತೂರಾಕತ್ತಾನ್ರಿ. ಸಾವಕಾಸ್ ಇಲ್ಲಿ ನೋಡಿದ್ರೆ ಇವ್ರೇನು ಮಾಡತ್ತಾರ್ರಿ? ಬಿಟ್ಟು ತಿನ್ನಾಕತ್ತಾರ ನೋಡ್ರಿ. ಇವರೆಲ್ಲ ನಮ್ಮನ್ನು ಬಿಟ್ಟು ತಿನ್ನಾಕತ್ತಾರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬರ್ರಿ ನಾವೊಂದು ಸ್ವಲ್ಪ ಕಡ್ಲಿಕಾಯಿ ತಿಂದ ಇವತ್ತಿಗೆ ಇಲ್ಲಿಗೆ ನಾವು ನಮ್ಮ ವ್ಲಾಗ್ನ ಎಂಡ್ ಮಾಡತ್ತೀವಿ. ಇಷ್ಟ ಆದ್ರೆ ಲೈಕ್, ಸಬ್ಸ್ಕ್ರೈಬ್ ಅಷ್ಟೇ.